ಹಾಯ್, ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಸೊ ಮಾರ್ನಿಂಗ್ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಮನೆ ಕೆಲಸ ನನ್ನ ಮುಗಿಸ್ಕೊಂಡು ಟಿಫಿನ್ ಮಾಡಬೇಕಿತ್ತು. ಮಾಡೋಣ ಅಂದ್ಬಿಟ್ಟು ಶುರು ಮಾಡಿದೆ, ಕರೆಂಟ್ ಹೋಯಿತು. ಸೊ ಲೈಟ್ ಬೆಳಕು ಸ್ವಲ್ಪ ಕಮ್ಮಿ ಆಗುತ್ತೆ. ಸೊ ನಾನು ಇವಾಗ ಟಿಫಿನ್ ಮಾಡ್ಕೊಂಡು ತಿನ್ನಬೇಕು. ಆಲ್ರೆಡಿ 10 ಗಂಟೆ ಆಗಿದೆ, ಲೇಟ್ ಆಗಿದೆ. ಇವತ್ತು ಸಂಡೇ. ಸೊ ಬೆಳಗ್ಗೆಯಿಂದ ಸೋನೆ ಮಳೆ ಬರ್ತಿದೆ. ನಿಮಗೆ ತೋರಿಸ್ತೀನಿ ಹೇಗೆ ಬರ್ತಿದೆ ಅಂತ. ಬನ್ನಿ. ಆಗಲೇ ಹೇಳ್ದೆ ಅಲ್ವಾ ನಿಮಗೆ ಮಳೆ ಬಂದಿದೆ ಅಂತ. ನೋಡಿ, ಎಲ್ಲ ಫುಲ್ಲು ಗ್ರೀನರಿ ಆಗಿದೆ. ವೆದರೆಲ್ಲ ಆಲ್ಮೋಸ್ಟ್ ವೆದರೆಲ್ಲ ಗ್ರೀನರಿ ಆಗಿದೆ. ಆ ಕಡೆ ಬಾಳೆ ಇದೆ ನೋಡಿ ನಮ್ಮ ಮನೆ ಹತ್ರ. ಚಂದ ನೋಡೋಕ್ಕೆ ಗ್ರೀನರಿ ಪ್ಲೇಸ್. ಮಳೆ ಹೆಂಗೆ ಅಂತ ಅಂದರೆ ಒಂದು 3-4 ಡೇಸಿಂದ ಸೋನೆ ಮಳೆ ಬರ್ತಾ ಇದೆ. ಜೋರಾಗೂ ಬರ್ತಾ ಇಲ್ಲ. ಸೊ ಸ್ವಲ್ಪ ಹೊತ್ತು ಬರೋದು ಹೋಗೋದು ಈ ಥರ ಆಗ್ತಿದೆ ನಮ್ಮ ಹಾಸನ ಸಿಟಿಯಲ್ಲಿ. ಹಳ್ಳಿಗಳ ಕಡೆ ಎಲ್ಲ ಸಾಕಷ್ಟು ಮಳೆ ಆಗಿಲ್ಲ ಅಂತ ಅಂತಾರೆ. ಬಟ್ ನಮಗೆ ಸಿಟಿಲಿ ಆಗ್ತಾ ಇದೆ. ಸೊ ಹೊರಗಡೆ ಎಲ್ಲಿ ಶೂಟಿಂಗ್ ಹೋಗೋಕ್ಕೂ ಈ ಕೋಲ್ಡ್ ವೆದರಲ್ಲಿ ಹೇಗಪ್ಪ ಹೋಗೋದು, ಮಳೆಯಲ್ಲಿ ನೆನ್ಕೊಂಡು ಹೋಗ್ಬೇಕಲ್ಲ ಅನ್ನುವಂಥ ಪರಿಸ್ಥಿತಿ. ಮತ್ತು ಫಂಕ್ಷನ್ಗಳಿತ್ತು ಈ ವೀಕಲ್ಲಿ 1-2, ಅದನ್ನು ಸಹ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ಮಳೆ ಇರುತ್ತೆ, ಹೋಗೋ ಒಂಥರ ರೋಡ್ಸ್ ಎಲ್ಲ ಪಿಚ್ಚಿ ಅನ್ನುತ್ತೆ ಅಂದ್ಬಿಟ್ಟು ನಾನು ಫಂಕ್ಷನ್ ಸಹ ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇವಾಗ ಮಾರ್ನಿಂಗು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಕೋಲ್ಡ್ ಇದೆಯಲ್ಲ ವೆದರು. ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಏನೇನು ಬೇಕು ಅದನ್ನೆಲ್ಲ ತೊಗೊಂಡ್ಬಿಡ್ತೀನಿ. ಸಿಂಪಲಾಗಿ ಮಾಡೋದು. ಸ್ವಲ್ಪ ಇವತ್ತು ಕಾಯಿ ತುರಿನೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಪಲಾಗಿ ಮಾಡ್ತೀನಿ. ಕರ್ಬೇವಿನ ಸೊಪ್ಪಿದು ನಾನು ನೋಡಿ, ಕರ್ಬೇವಿನ ಸೊಪ್ಪು ಇದೆಲ್ಲ ಇದು ನೋಡಿ, ಟಪರ್ವೇರು ಫ್ರೀಝರ್ ಬಾಕ್ಸ್ ಇದು. ಈ ಥರ ಹಾಕಿಟ್ಕೊಬಿಟ್ರೆ 1 ವೀಕ್ವರೆಗೂ ತುಂಬಾ ಚೆನ್ನಾಗಿರುತ್ತೆ, ಏನು ಕೇಳಲ್ಲ. ಆಯಿತಾ, ನಾನು ಬಿಜಾಪುರದಲ್ಲಿ ಇದ್ದಾಗಲೇ ಇದನ್ನು ತೊಗೊಂಡಿದ್ದೆ. ಸುಮಾರು ಐಟಮ್ಸ್ ಕಳೆದೋಗಿದೆ. ಹಸಿಮೆಣ್ಸಿಕಾಯಿ ಏನು ಇನ್ನೊಂದು ಟಿಪ್ ಅಂತ ಅಂದರೆ, ಅದು ತೊಟ್ಟನ್ನು ಈ ರೀತಿ ಬಿಡಿಸಿಟ್ಕೊಂಡ್ರೆ ನಿಮಗೆ ತುಂಬ ದಿನದವರೆಗೂ ಬಾಳಿಕೆ ಬರುತ್ತೆ ಫ್ರೀಝರಲ್ಲಿ. ಈ ರೀತಿ ಈ ಫ್ರೀಝರ್ ಮೇಟು ಇದನ್ನು ನಾವು ಚಿಕನ್ ಅಥವಾ ಫಿಶ್ಗಳನ್ನೆಲ್ಲ ಡೀಪ್ ಫ್ರೀಝರ್ಗೆ ಮ್ಯಾರಿನೇಟ್ ಮಾಡೋಕ್ಕೆ ಅಥವಾ ಐಸ್ ಕ್ರೀಮನ್ನು ಮಾಡಿದ್ರೆ ಅದನ್ನು ಫ್ರೀಝ್ ಮಾಡಲಿಕ್ಕೆ ಸಹ ಇದನ್ನು ಡೀಪ್ ಫ್ರೀಝರ್ಗೆ ಬಳಸ್ಕೊಬೋದು. ಮತ್ತು ಇಲ್ಲಿ ವಾಶ್ ಮಾಡಿದ್ದೀನಿ. ಈ ಥರದ್ದೆಲ್ಲ ತರಕಾರಿ ಎಲ್ಲ ಹಾಕಿಡೋಕ್ಕೆ ಬಳಸ್ಕೊಬೋದು. ಈ ತರಕಾರಿ ಹಾಕಿಟ್ಟಾಗ ಏನಾಗುತ್ತೆ ಅಂತ ಅಂದರೆ, ಅದೇನಾದ್ರು ನೀರನ್ನು ಬಿಟ್ಕೊಂಡ್ರೆ ಈ ಲೈನ್ಸ್ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಲೈನ್ಸಲ್ಲಿ ಇರುತ್ತೆ. ಆಮೇಲೆ ಈ ರೀತಿ ನಾವು ಎಕ್ಸ್ಟ್ರಾ ನೀರನ್ನು ಚೆಲ್ಕೊಬೋದು. ಮತ್ತು ನಿಮಗೆ ಆ ತರಕಾರಿಗೆ ಏನಾದ್ರು ವೆಂಟಿಲೇಷನ್ ಅಗತ್ಯ ಇದ್ದರೆ ಒಂದನ್ನು ಈ ಡೌನ್ ಟ್ಯಾಪ್ ಮಾಡಿದ್ರೆ ಸಾಕು. ಸೊ ಈ ರೀತಿ ಹೋಲಲ್ಲಿ ಏರ್ ಸರ್ಕ್ಯುಲೇಷನ್ ಆಗುತ್ತೆ. ತರಕಾರಿ ಫ್ರೆಶ್ ಆಗಿರೋದಕ್ಕೂ ಸಹ ಹೆಲ್ಪ್ ಆಗುತ್ತೆ. ಆಗಲೇ ಫ್ರೀಝರ್ ಐಟಮ್ ಅಂತ ಹೇಳಿದ್ವಿ ನೋಡಿ, ಈ ಥರದ್ದು ಒಂದು ದೊಡ್ಡದಿದೆ. ಈ ರೀತಿ ಇದೆ. ತುಂಬಾ ಕಾಸ್ಟ್ಲಿ ಸ್ವಲ್ಪ ಟಪರ್ವೇರ್ದೆಲ್ಲ ಐಟಮ್, ಫ್ರೀಝರ್ದೆಲ್ಲ. ಬಟ್ ಫ್ರಿಜ್ಜಲ್ಲೆಲ್ಲ ತರಕಾರಿ ಸ್ಟೋರ್ ಮಾಡೋದಕ್ಕೆ ತುಂಬಾ ಒಳ್ಳೆ ಐಟಮ್ ಅಂತಲೇ ಹೇಳ್ಬೋದು. ಒಳ್ಳೆ ಬ್ರ್ಯಾಂಡ್ ಆ್ಯಕ್ಚುಲಿ ಟಪರ್ವೇರು. ಸೊ ನನ್ನ ಮನೇಲಿ ನೀವು ಬ್ಯಾಕ್ಗ್ರೌಂಡ್ ನೋಡ್ಬೋದು. ಈ ರೀತಿ ಕಾಳು ಕಡ್ಡಿ ಈ ಥರದನ್ನೆಲ್ಲ ಸ್ಟೋರ್ ಮಾಡೋಕ್ಕೆಲ್ಲ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಇತ್ತೀಚೆಗೆ ಸ್ವಲ್ಪ ಗ್ಲಾಸು ಆ ಥರದ್ದು ಎಲ್ಲ ತೊಗೊಂಡಿದ್ದೀನಿ ಐಕ್ಯಾಗೆ ಹೋದಂಥ ಸಂದರ್ಭದಲ್ಲಿ. ಓಕೆ, ಫೈನಲಿ ಇವಾಗ ಕರೆಂಟ್ ಬಂತು. ಸ್ಟಾರ್ಟ್ ಮಾಡಿದ್ದೆ ಇರಲಿ ಅಂದ್ಬಿಟ್ಟು. ಸೊ ಫ್ರಿಜ್ ಹತ್ರನೇ ಒಂದು ಕೈ ಒರೆಸೋದು ಇಟ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಬಟ್ಟೆ ಎಲ್ಲ ಗಲೀಜಾಗಿಬಿಡುತ್ತಲ್ಲ. ಸೊ ಹಾಗಾಗಿ ಮಾರ್ನಿಂಗೇ ಬೆಳಗ್ಗೆನೇ ಬೇಗ ಎದ್ದು ವಾಕ್ ಹೋಗೋಣ ಅಂತ ನೋಡಿದೆ. ಬಟ್ ಇವತ್ತು ವಾಕ್ ಸ್ಕಿಪ್ ಆಯಿತು. ಯಾಕೆ ಅಂತಂದರೆ ತುಂಬಾ ಸೋನೆ ಮಳೆ ಬರ್ತಾಯಿತ್ತು. ಸೊ ಹಾಗಾಗಿ ನನಗೆ ಹೋಗೋದಕ್ಕೆ ಆಗಲಿಲ್ಲ. 3 ಡೇಸಿಂದ ವಾಕ್ ಹೋಗೋಕ್ಕೆ ಆಗಲಿಲ್ಲ, ಸೋನೆ ಮಳೆ ಬರ್ತಾ ಇರೋದ್ರಿಂದ. ಮತ್ತು ಬೆಳಗ್ಗೆ ಹೊತ್ತು ಎದ್ದ ತಕ್ಷಣವೇ ಮೇಸ್ಟ್ರಿಗೆ ಟಿಫಿನನ್ನು ಮಾಡಿಕೊಡ್ಬೇಕಾಗುತ್ತೆ ಕಾಲೇಜ್ಗೆ. ಸೊ ಅದು ಕೆಲಸಗಳಿರುತ್ತಲ್ಲ, ಸರಿಯಾಗಿ ವಾಕ್ ಹೋಗೋಕ್ಕೆ ಆಗಲ್ಲ ಫ್ರೆಂಡ್ಸ್. ತುಂಬ ಬೇಗ ಇರಬೇಕು ನಾನು ವಾಕ್ ಹೋಗಬೇಕು ಅಂತ ಅಂದರೆ. 6ಗೆಲ್ಲ ಎದ್ದರೆ ಕರೆಕ್ಟ್ ಆಗುತ್ತೆ. ನಾನು 6:30 ಹಿಂಗೆ ಹೇಳ್ತೀನಿ. ಸೊ ಹಂಗಾಗಿ ಸ್ವಲ್ಪ ಟೈಮು ಅಭಾವ ಆಗುತ್ತೆ. ಟಿಫಿನೆಲ್ಲ ಮಾಡಿಟ್ಬಿಟ್ಟು ಹೋಗ್ಬೋದು. ಒಂದೊಂದು ಸಲ ಬೇಗ ಆಯಿತು ಅಂತಂದರೆ ಹಂಗೂ ಮಾಡ್ತೀನಿ, ಹೋಗ್ತೀನಿ. ಒಂದೊಂದು ದಿನ ಮುಂಚೆನೇ ಎದ್ದು ಹೋಗಿರ್ತೀನಿ. ಒಂದೊಂದು ದಿನ ಈ ರೀತಿ ಹೋಗೋಕ್ಕೆ ಆಗಲ್ಲ, ಸ್ಕಿಪ್ ಆಗಿಬಿಡುತ್ತೆ. ಇವತ್ತೇನು ಸಂಡೇ ರಜಾ. ಅವರೆಲ್ಲೋ ಟ್ರಿಪ್ ಹೋಗಿದ್ದಾರೆ ಅವ್ರ ಫ್ರೆಂಡ್ಸ್ ಜೊತೆ, ಚಿಕ್ಕಮಂಗ್ಳೂರೇನೋ ಟ್ರಿಪ್ ಹೋಗಿದ್ದಾರೆ. ಸೊ ನಾನು ಒಬ್ಬಳೇ. ಹಾಗಾಗಿ ನಾನು ಇವತ್ತು ಉಪ್ಪಿಟ್ಟನ್ನು ಮಾಡ್ಕೊತಾ ಇದ್ದೀನಿ. ಇನ್ನೊಂದೇನು ಅಂತ ಅಂದರೆ, ಈರುಳ್ಳಿಲಿ ಈ ಮೇಲೆಲ್ಲ ಮಸಿ ಥರ ಇರುತ್ತೆ ನೋಡಿ, ಇಲ್ಲಿದೆ ನೋಡಿ. ಹಾಂ,
ಈ ಸಿಪ್ಪೆ ಇದೆಲ್ಲ ಮಸಿ ಅದರಲ್ಲೆಲ್ಲ ಬ್ಯಾಕ್ಟೀರಿಯಾಸ್ ಇರುತ್ತಂತೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲಲ್ಲಿ ನೋಡಿ ತಿಳ್ಕೊಂಡೆ. ಸೊ ಈ ಈರುಳ್ಳಿ ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಈರುಳ್ಳಿನ ಒಂದ್ಸಲ ವಾಶ್ ಮಾಡಿ ಹಾಕಿದ್ರೆ ಒಳ್ಳೆಯದು ಅಂತ. ಹಿಂದೆ ಎಲ್ಲ ಹಳ್ಳಿ ಕಡೆ ನೋಡಿ ಈರುಳ್ಳಿ ಹೆಚ್ಚುವಾಗ ಪಕ್ಕದಲ್ಲೇ ಒಂದು ಬಟ್ಲಿಗೆ ನೀರು ಹಾಕಿ ಇಟ್ಕೊತಿದ್ರು. ತರಕಾರಿ ಹೆಚ್ಚುವಾಗ ಒಂದೊಂದ್ಸಲ ವಾಶ್ ಮಾಡ್ಕೊಳೋರು ದೊಡ್ಡವರು ಸಹ. ನಾನು ಅಬ್ಸರ್ವ್ ಮಾಡಿದ್ದೆ. ನಾನು ಅಂದ್ಕೊಂಡೆ ಅದು ಕಣ್ಣು ಉರಿಯುತ್ತಲ್ಲ ಹೊಸ ಈರುಳ್ಳಿ ಇದ್ದರೆ, ಅದಕ್ಕಿರ್ಬೋದು ಅಂದ್ಕೊಂಡೆ. ಮೇ ಬಿ ಈ ರೀಸನ್ನು ಕೂಡ ಇರ್ಬೋದಲ್ವ. ಬಟ್ ನಮಗೆ ಸರಿಯಾದ ಕಾರಣಗಳು ಗೊತ್ತಿರಲ್ಲಲ್ವ. ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಯಾವ ಆಚರಣೆಗಳನ್ನು ಎಂತಕ್ಕೋಸ್ಕರ ಮಾಡ್ತಾರೆ ಅಂತ ಆ ಪರ್ಟಿಕ್ಯುಲರ್ ರೀಸನ್ ನಮಗೆ ಗೊತ್ತಿರಲ್ಲ. ಸೊ ಏನೋ ಅಂದ್ಕೊಂಡಿರ್ತೀವಿ, ಅದನ್ನು ನೀಟಾಗಿ ತಿಳ್ಕೊಂಡಾಗ ಅಷ್ಟೇ ಗೊತ್ತಾಗೋದು. ಸಾಸಿವೆನ ನಿಯರೆಸ್ಟ್ ಶಾಪಲ್ಲೇ ತೊಗೋತೀನಿ. ಯಾಕಂದರೆ ಇಲ್ಲಿ ಶಾಪಲ್ಲಿ ನಾಟಿ ಸಾಸಿವೆ ಸಿಗುತ್ತೆ. ನನಗೆ ಈ ಸೂಪರ್ ಮಾರ್ಕೆಟಲ್ಲಿ ನಾನು ಆಲ್ಮೋಸ್ಟ್ ಶಾಪಿಂಗನ್ನು ಮಾಡೋದು. ನಮ್ಮ ಹಾಸನಲ್ಲಿ ರಿಲಯನ್ಸ್ ಇದೆ, ಆಮೇಲೆ ಇತ್ತೀಚೆಗೆ ಡಿಮಾರ್ಟ್ ಕೂಡ ಆಗಿದೆ. ಮನೆ ಗ್ರೋಸರಿ ಶಾಪಿಂಗ್ ಎಲ್ಲ ನಾನು ಅಲ್ಲೇ ಮಾಡೋದು. ಅಲ್ಲೆಲ್ಲ ಜಾಸ್ತಿ ಸಾಸಿವೆ ಎಲ್ಲ ಫಾರಮ್ದೇ ಜಾಸ್ತಿ ಇರುತ್ತೆ, ನಾಟಿ ಸಿಗೋದು ತುಂಬ ಕಮ್ಮಿ. ಇಲ್ಲಿ ಲೋಕಲ್ ಶಾಪಲ್ಲಿ ಸಿಗುತ್ತೆ. ಸೊ ಇಲ್ಲಿ ತೊಗೋತೀನಿ. ಕೆಲವೊಂದು ಸಲ ಮಾರ್ಕೆಟಲ್ಲೂ ಕೆಲವೊಂದು ಐಟಮ್ಮು ಈ ಥರ ನಾಟಿ ಕಾಳುಗಳೇನಾದ್ರು ಬೇಕಿದ್ರೆ ನಾನು ಹಾಸನಲ್ಲಿ ಒಂದು ಬಟರ್ ಶಾಪ್ ಅಂತ ಇದೆ ನೋಡಿ, ಸುಭಾಷ್ ಸ್ಕ್ವೇರ್ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿ ಕೂಡ ಪರ್ಚೇಸ್ ಮಾಡ್ತೀನಿ. ಮತ್ತು ಬಸ್ ಸ್ಟ್ಯಾಂಡ್ ಅಪೋಸಿಟ್ ವಾಸವಿ ಅಂತ ಇದೆ, ಅಲ್ಲೂ ಕೂಡ ಪರ್ಚೇಸ್ ಮಾಡ್ತೀನಿ. ಜಾಸ್ತಿ 80% ರಿಲಯನ್ಸ್ ಮತ್ತು ಡಿಮಾರ್ಟಲ್ಲೇ ಶಾಪಿಂಗ್ ಆಗೋದು. ರೇಷನ್ ಗ್ರೋಸರಿ ಎಲ್ಲ ಈ ರೀತಿ ಸಾಕು ಅನಿಸುತ್ತೆ. ಯಾಕಂದರೆ ಮಾತಾಡ್ಕೊಂಡು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಟ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗಾಗಿ ಕಮ್ಮಿ ಆಗ್ತಾ ಇದ್ದೀನಿ. ಇದನ್ನು ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ಬಿಡ್ತೀನಿ. ಆವಾಗವಾಗನೇ ಕಿಚನನ್ನು ಕ್ಲೀನ್ ಮಾಡ್ಕೊತಿದ್ರೆ ಈಸಿ ಆಗುತ್ತೆ. ಇಲ್ಲ ಅಂತ ಅಂದರೆ ಕಿಚನ್ ಎಲ್ಲ ಮೆಸ್ಸಿ ಅನಿಸುತ್ತೆ. ಡೈಲಿ ವ್ಲಾಗ್ಸ್ ಮಾಡೋದು, ಮನೆಯಲ್ಲಿ ಲೈಫ್ ಸ್ಟೈಲ್ ವೀಡಿಯೋಸನ್ನು ಮಾಡೋದು ಏನಿದೆಯಲ್ಲ, ನನ್ನ ಪ್ರಕಾರ ಮನೇನ ತುಂಬಾ ಕ್ಲೀನಾಗಿ ಇಟ್ಕೊಬೇಕು. ಎವ್ರಿಡೇ ಕ್ಲೀನಾಗಿ ಇಟ್ಕೊಬೇಕು. ಇಲ್ಲ ಅಂತಂದರೆ ವಿಡಿಯೋದಲ್ಲೆಲ್ಲ ಬ್ಯಾಕ್ಗ್ರೌಂಡಲ್ಲೆಲ್ಲ ಅದು ಹಂಗಂಗೆ ಕಾಣ್ತಾ ಇರುತ್ತೆ. ಸೊ ಹಾಗಾಗಿ ನಾನು ವಿಡಿಯೋಗೆ ಅಂತ ಅಲ್ಲ, ಯೂಶ್ವಲಿ ನಾನು ಆಲ್ಮೋಸ್ಟು ಕ್ಲೀನಾಗೆ ಇಟ್ಕೊತೀನಿ. ಆದರೂ ಒಂದೊಂದು ದಿನ ಎಲ್ಲ ಫುಲ್ ಡೀಪ್ ಕ್ಲೀನ್ ಮಾಡೋಕ್ಕಾಗಿರಲ್ಲ. ಆಲ್ಮೋಸ್ಟು ವಾರದಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಒಂದು 2 days ನಮ್ಮದು ಡೀಪ್ ಕ್ಲೀನ್ ಇದ್ದೇ ಇರುತ್ತೆ. ನಾನು ನನ್ನ ಕಸಿನ್ ಅನಿತಾ ಅಂತ, ಅವಳು ಅಷ್ಟೇ ನನಗಿಂತ ತುಂಬ ಕ್ಲೀನು. ಅದು ಬಿಟ್ಟರೆ ನಾನು ಅಷ್ಟೇ ಸ್ವಲ್ಪ ನಾವು ಕ್ಲೀನ್ ಕಡೆ ಎಲ್ಲ ಜಾಸ್ತಿ ಫೋಕಸ್ ಮಾಡ್ತೀವಿ. ಮತ್ತು ಮನೇಲಿರ್ತೀವಲ್ಲ, ಸ್ವಲ್ಪ ಮನೆ ಕೆಲಸ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಬಾಡಿಗೆ ಎಕ್ಸಸೈಸ್ ಕೂಡ ಆಗುತ್ತೆ ಅಲ್ವಾ. ಹಾಗಾಗಿ ಒಂದೊಂದು ದಿನ ಅಂತೂ ಮನೆ ಕೆಲಸ ಎಷ್ಟಿರುತ್ತೆ ಅಂತ ಅಂದರೆ ಏನು ಕೆಲಸನೇ ಮಾಡೋಕ್ಕಾಗಲ್ಲ, ವೀಡಿಯೋಸ್ ಮಾಡೋಕ್ಕಾಗಲ್ಲ, ಎಡಿಟ್ ಮಾಡೋಕ್ಕಾಗಲ್ಲ, ಅಷ್ಟು ಮಟ್ಟಿಗೆ ಕೆಲಸ ಇರುತ್ತೆ. ಬ್ಯಾಲೆನ್ಸ್ ಮಾಡಿಕೊಂಡು ಮಾಡಬೇಕು. ಯಾಕಂದರೆ ಎಲ್ರಿಗೂ 24 ಗಂಟೆನೇ ಟೈಮ್ ಇರೋದು. ಕೆಲವರೆಲ್ಲ ಎಷ್ಟು ಶ್ರಮಪಟ್ಟು ಲೈಫಲ್ಲಿ ಮೇಲೆ ಬಂದಿರ್ತಾರೆ ಅಲ್ವಾ. ಬಟ್ ನಾವು ಟೈಮ್ ಸಾಲಲ್ಲ, ಹಂಗೆ ಹಿಂಗೆ ಅಂತ ನೆಪ ಹೇಳ್ತೀವಿ. ಸೊ ನನಗೆ ಅಂತ ಅಂದರೆ ಈ ನಂದು 2 ಚಾನಲ್ ಅಲ್ವಾ. ಸೊ ಹಾಗಾಗಿ ಟ್ರಾವೆಲ್ ವೀಡಿಯೋಸ್ ಮಾಡೋದು, ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಎಡಿಟ್ ಹಾಕೋದು, ಏನಾದ್ರು ಒಂದು ಕೆಲಸ ಇರುತ್ತೆ. ಆ್ಯಕ್ಟಿವ್ ಅಂತೂ ಇದ್ದೇ ಇರ್ತೀನಿ. ಆ್ಯಕ್ಟಿವ್ ಇಲ್ದಲೇ ಏನಿಲ್ಲ. ತುಂಬ ನನಗೆ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ. ಸೊ ಅದು ಜಾಸ್ತಿ ಪೇಯ್ನ್ ಇದ್ದಂಥ ಟೈಮಲ್ಲಿ ನನಗೆ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ಐ ಆಮ್ ಆಲ್ವೇಸ್ ಆ್ಯಕ್ಟಿವ್. ಸೊ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಉಪ್ಪಿಟ್ಟಿಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಚೆನ್ನಾಗಿರುತ್ತೆ ಅಲ್ವಾ. ನಾನು ತುಂಬ ಜನ ಕೇಳಿದ್ದೀನಿ ನನ್ನ ಫ್ರೆಂಡ್ ಸರ್ಕಲಲ್ಲಿ, ನನ್ನ ರಿಲೇಟಿವಲ್ಲಿ ಏನು ಟಿಫಿನು ಅಂತ ಅಂದರೆ ಉಪ್ಪಿಟ್ಟು ಅಂತಂದರೆ ಉಪ್ಪಿಟ್ಟ ಇವತ್ತು ಅಂತ ಮೂಗು ಮುರಿತಾರೆ. ಬಟ್ ನನಗೆ ತುಂಬಾ ಇಷ್ಟ. ನೋಡಿ ನಾನು ಮಾತಾಡ್ತಾ ಇನ್ನೂ ರವೆ ಹುರ್ಕೊಂಡಿಲ್ಲ. ಈ ಕಡೆ ಒಗ್ಗರಣೆ ಇದು ಮಾಡಿಬಿಟ್ಟು ಆ ಕಡೆ ಇನ್ನೊಂದು ಪ್ಯಾನಲ್ಲಿ ರವೆ ಹುರ್ಕೊಂಡು ಹಾಕ್ತೀನಿ. ನನಗೆ ಈಗಿಂದ ಅಂತಲ್ಲ, ಸುಮಾರು ಒಂದು PU ಆದಮೇಲೆ ಒಂದು LLBಗೆ ಹೋಗುವಂತಹ ಟೈಮಿಂದನೂ ಸಹ ನನಗೆ ಈಗ ಸುಮಾರು ಒಂದು 19ರಿಂದ 20 ವರ್ಷದ ಹಿಂದೆಯಿಂದ ನನಗೆ ಈ ಕುಕಿಂಗ್ ಅಂತ ಅಂದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇನ್ನೊಂದು ವಿಷಯ ಏನು ಗೊತ್ತಾ, ನಮ್ಮ ಮನೇಲಿ ನಮ್ಮ ತಂದೆಯವರು ನಮ್ಮೂರು ಹಾಸನ ಜಿಲ್ಲೆ ಸೊಪ್ಪಿನಹಳ್ಳಿ ಅಂತ. ಸೊ ಮನೆ ಕಟ್ಟಕ್ಕೆ ಅಂತ ಡಿಸೈಡ್ ಮಾಡಿದಾಗ ಅವರು ಕೆಲಸ ಮಾಡ್ತಾರಲ್ಲ, ಅವ್ರಿಗೆಲ್ಲ ಫುಡ್ಡನ್ನು ನಾವೇ ಕೊಡಬೇಕು, ಕಾಂಟ್ರಾಕ್ಟ್ ಕೊಡೋದು ಬೇಡ
ಅಂದ್ಬಿಟ್ಟು ಡಿಸೈಡ್ ಮಾಡಿ ಇದು ಮಾಡಿದ್ರು. ಸೊ ಅದಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದು ನಾನು. ಸೊ ಅವ್ರು ಬರುವಂಥ ಕೆಲಸಗಾರರಿಗೆ ಮಾರ್ನಿಂಗ್ ತಿಂಡಿ ಮತ್ತು ಮಧ್ಯಾಹ್ನ ಊಟ, ಆಮೇಲೆ ವೀಕ್ಲಿ ಒಂದೊಂದು ದಿನ ಏನಾದ್ರು ನೈಟು ಈ ನಾನ್ ವೆಜ್ ಏನಾದ್ರು ಸ್ಪೆಷಲ್ ಮಾಡಿದ್ರೆ ನಮ್ಮ ಮನೇಲಿ ಅದನ್ನು ಸಹ ಅವರು ಊಟ ಮಾಡ್ಕೊಂಡು ಹೋಗೋರು. ಇವಾಗೆಲ್ಲ ಜಾಸ್ತಿ ಶ್ರಮ ಪಡುವಂಥ ಹೆಣ್ಮಕ್ಳು ಕಮ್ಮಿ ಅಂತ ಅನಿಸುತ್ತೆ, ಬಟ್ ನಾವು ಅವಾಗೆಲ್ಲ ತುಂಬಾ ಕಷ್ಟಪಟ್ಟಿದ್ದೀವಿ ಆಯಿತಾ. ಒಂದೊಂದು ಟೈಮ್ಗೆ ಮಧ್ಯಾಹ್ನದ ಊಟಕ್ಕೆ 10ರಿಂದ 12 ಜನ ಇರೋರು, ಒಂದೊಂದು ದಿನ 7 ಜನ ಇರೋರು, ವೇರಿ ಆಗ್ತಾ ಹೋಗ್ತಿತ್ತು ಕೆಲಸಗಾರರು. ಒಂದೊಂದು ದಿನ 5 ಜನ ಇರೋರು, ಪ್ಲಸ್ ನಮ್ಮ ಮನೆಯವರು ಪ್ಲಸ್ ಲೇಬರ್ಸ್ಗೆ ಎರಡಕ್ಕೂ ನಾನು ಅಡುಗೆ ಮಾಡಬೇಕಾಗಿತ್ತು. ಅವಾಗೆಲ್ಲ ಇಷ್ಟೊಂದೆಲ್ಲ ಗ್ಯಾಸ್ ಸೌಲಭ್ಯ ಇತ್ತು, ಗ್ಯಾಸು ನಮ್ಮ ಮನೇಲಿ, ಬಟ್ ಎಲ್ಲರಿಗೂ ಜಾಸ್ತಿ ಅದರಲ್ಲಿ ಅಡುಗೆ ಮಾಡೋಕ್ಕೆ ಹೋದರೆ ಬೇಗ ಗ್ಯಾಸ್ ಖಾಲಿಯಾಗೋದು. ಸೊ ಆ ರೀಸನ್ಸಿಂದ ನಮ್ಮ ಮನೇಲಿ ಒಲೆಗಳು ಇದ್ದಿದ್ದರಿಂದ ಒಲೆಲೇ ಜಾಸ್ತಿ ಅಡುಗೆ ಮಾಡ್ತಾ ಇದ್ದಿದ್ದು. ಮತ್ತು ಇನ್ನೊಂದೇನು ಅಂತ ಅಂದರೆ ಅವಾಗೆಲ್ಲ ಮಧ್ಯಾಹ್ನ ಊಟಕ್ಕೆ ಕಂಪಲ್ಸರಿ ನಮ್ಮ ಕಡೆ ನಿಮಗೆ ಗೊತ್ತಿರ್ಬೋದು, ನಮ್ಮ ಹಾಸನಲ್ಲಿ ರಾಗಿ ಮುದ್ದೆ ಫೇಮಸ್ಸು. ಸೊ ಕಂಪಲ್ಸರಿ ಅದು ದಿನನಿತ್ಯದ ಒಂದು ಊಟದ ಪದ್ಧತಿ. ಸೊ ಹಾಗಾಗಿ ಮುದ್ದೆ ಮಾಡಬೇಕಾಗಿತ್ತು. 1-2-3 ಮುದ್ದೆ ತಿರ್ಬೋದು ಅಂದರೆ ಈಸಿ ಬಿಡಿ, ಬಟ್ ಒಂದು 10-12-15 ಮುದ್ದೆ ತಿರ್ಬೋದಿದೆಯಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಆ ಏಜಲ್ಲಿ ನನಗೆ ಅಷ್ಟೇ ಸ್ಟಾಮಿನೂ ಇತ್ತು. ಒಂದಿನನೂ ನಾನು ಗಿವ್ ಅಪ್ ಮಾಡಿಲ್ಲ. ಈವೆನ್ದು ನಾನು ಹಾಸನಲ್ಲಿ ಏನಾದ್ರು ಕೆಲಸ ಇದ್ದರೆ ಶಾಪಿಂಗ್ ಅದು ಇದು ಅಂತ ಹೋದ್ರೂ ನಾನು ಅಡುಗೆನ ಮಾಡಿಟ್ಬಿಟ್ಟು ಡೈನಿಂಗ್ ಟೇಬಲ್ ಇಟ್ಬಿಟ್ಟು ಹೋಗ್ತಿದ್ದೆ. ಸೊ ಅಷ್ಟು ಡೆಡಿಕೇಶನ್ ಆಗಿ ನಾನು ವರ್ಕ್ ಮಾಡಿದ್ದೆ. ಸೊ ನನಗೆ ಕುಕ್ಕಿಂಗು, ಕ್ಲೀನಿಂಗು ಈ ಥರದ್ದೆಲ್ಲ ತುಂಬಾ ಇಷ್ಟ. ಸೊ ಒಂದೊಂದ್ಸಲ ಇವಾಗ ಹಂಗೆ ಅನಿಸುತ್ತೆ, ಅವಾಗೆಲ್ಲ ಎಷ್ಟೊಂದು ಅಡುಗೆ ಮಾಡ್ತಾಯಿದ್ವಿ, ಇವಾಗೆಲ್ಲ ಕಮ್ಮಿ ಜನಕ್ಕೆಲ್ಲ ಅಡುಗೆ ಮಾಡ್ಕೊಳಕ್ಕೆ ಒಂದೊಂದ್ಸತಿ ಬೋರ್ ಹೊಡಿಯುತ್ತಲ್ವ ಅಂತ ಅನಿಸುತ್ತೆ. ಅದು ನಿಮಗೂ ಹಂಗೆ ಅನಿಸುತ್ತಾ? ಆ ಥರ ಎಷ್ಟೋ ಜನ ಅನ್ಕೊತಾರೆ, ನಾನು ಟ್ರಾವೆಲ್ ಕಾಂಟೆಂಟ್ ಕ್ರಿಯೇಟರ್ ಜಾಸ್ತಿ ಮಾಡೋದ್ರಿಂದ ಇವಳು ಬರೀ ಸುತ್ತಾಳೆ, ಮನೆ ಕೆಲಸ ಏನು ಮಾಡಲ್ಲ ಅಂತ. ಬಟ್ ನೀವು ನಂಬಲ್ಲ, ನನ್ನಷ್ಟು ಮನೆ ಕೆಲಸ ಯಾರೂ ಮಾಡಲ್ಲ ಅನಿಸುತ್ತೆ, ಅಷ್ಟು ಇದಾಗಿ ಮಾಡ್ತೀನಿ. ನನ್ನ ಮನೇನೂ ಅಷ್ಟೇ, ಆಲ್ಮೋಸ್ಟ್ ನಾನು 1-1.5 ತಿಂಗಳಿಗೆ ಒಂದ್ಸತಿ ಫುಲ್ಲು ಅವಾಗವಾಗಲೇ ಡೀಪ್ ಕ್ಲೀನಿಂಗ್ ಮಾಡ್ಕೊತಾ ಇರ್ತೀನಿ. ಮನೇನೂ ಅಷ್ಟೇ, ಯಾವಾಗಲೂ ಕ್ಲೀನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿರ್ತೀನಿ. ತುಂಬ ಮಾತಾಡಿದೆ ಅಲ್ವ, ಕರ್ಬೇವಿನ ಸೊಪ್ಪು ಹಾಕಬೇಕಿತ್ತು, ನಿಮ್ಮ ಜೊತೆ ಮಾತಾಡ್ಕೊಂಡು ಮತ್ತೆ. ಇದೊಂದು ಗ್ಯಾಸ್ದು ನಾಬ್ ಹೋಗಿದೆ, ಬೇರೆ ತಂದು ಹಾಕಬೇಕು, ಬಟ್ ಅದು ಸಿಗ್ತಾ ಇಲ್ಲ. ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದು, ಶಾಪಲ್ಲೆಲ್ಲ ತಂದು ಹಾಕಿದ್ದೆಲ್ಲ ಬೇಗನೆ ಮುರಿದೋಗುತ್ತೆ, ಇರೋದೇ ಇಲ್ಲ. ಆ್ಯಕ್ಚುಲಿ ಉಪ್ಪಿಟ್ಟಿಗೆ ಸಾಸಿವೆ ಇರಬೇಕಲ್ವ ಒಗ್ಗರಣೆಗೆ, ಹಂಗಾದ್ರೇ ಚೆಂದ, ಬಟ್ ಅಡ್ಜಸ್ಟ್. ಸೊ ಇದು ಮೀಡಿಯಮ್ ಉಪ್ಪಿಟ್ಟಿನ ರವೆ. ನಾನು ಉಪ್ಪಿಟ್ಟಿನ ರವೆಯಲ್ಲಿ 2 ವೆರೈಟಿ ತರ್ತೀನಿ. ಒಂದು ಗೋಧಿ ರವೆದು ಸ್ಮಾಲ್ ಬರುತ್ತಲ್ಲ ಅದೊಂದು, ಇದೊಂದು ಮೀಡಿಯಮ್ ರವೆ ತರ್ತೀನಿ. ಅದು ಬಿಟ್ಟರೆ ಇಡ್ಲಿ ರವೆ ಒಂದಿರುತ್ತೆ. ಸೊ ಅಳತೆ ಮಾಡಿ ಹಾಕೋಬೇಕು. ಇನ್ನೊಂದೇನು ಅಂತಂದರೆ, ಈ ರೀತಿ ಬಾಕ್ಸ್ಗಳಲ್ಲೆಲ್ಲ ಹೇಗೆ ಅಂತಂದರೆ, ಇದು ಐಟಮ್ ಖಾಲಿ ಆಗುತ್ತಲ್ಲ, ನೆಕ್ಸ್ಟ್ ನಾನು ಇದಕ್ಕೆ ರೇಷನನ್ನು ತುಂಬುವಾಗ ಏನು ಮಾಡ್ತೀನಿ, ಇದನ್ನು ಹಂಗೇ ಯೂಸ್ ಮಾಡಲ್ಲ, ವಾಶ್ ಮಾಡಿಬಿಟ್ಟು ತುಂಬಿಡ್ತೀನಿ. ಸೊ ನನಗೆ ಡೀಪ್ ಕ್ಲೀನ್ ಮಾಡುವಾಗ ಈಸಿ ಆಗುತ್ತೆ. ಈ ಕಡೆ ಟೊಮೊಟೊನೂ ಹಾಕ್ತೀನಿ, ಬೇಯ್ಕೊಳುತ್ತೆ. ಇದಕ್ಕಿನ್ನ ಸ್ವಲ್ಪ ಕೊತ್ತಂಬರಿನ ಹೆಚ್ಚಾಕಬೇಕು. ಸ್ವಲ್ಪ ಕಾಯಿ ತುರಿದು ಹಾಕೋಣ ಅಂದ್ಕೊಂಡಿದ್ದೀನಿ ಇವತ್ತು. ನೋಡಿ, ಕಾಯಿ ತುರಿಯೋದಕ್ಕೆ ಯಾವುದೋ ಸೇಲ್ಗೆ ಹೋಗಿದ್ದಾಗ ತೊಗೊಂಬಂದಿದ್ದು, ಪರವಾಗಿಲ್ಲ, ಸ್ವಲ್ಪ ಬರುತ್ತೆ. ಸ್ವಲ್ಪ ಕಾಯಿ ತುರಿನ ಹಾಕ್ತಾಯಿದ್ದೀನಿ. ರವೆ ಹುರ್ಕೊಂಡು ಆಯಿತು. ಆವಾಗಲೇ ಹೇಳ್ತಿದ್ದೆ ಅಲ್ವಾ, ನಮ್ಮ ಮನೆ ಕಟ್ಟುವಾಗ ಲೇಬರ್ಸ್ಗೆಲ್ಲ ಅಡುಗೆ ಮಾಡಿಕೊಟ್ವಿ ಅಂತ. ಸೊ ಅದು 1-2 ದಿನ ಅಲ್ಲ, ಕಂಟಿನ್ಯೂಸ್ ಆಗಿ 1.25 ವರ್ಷಗಳ ಕಾಲ ನಾನು ಅಡುಗೆ ಮಾಡಿಕೊಟ್ಟಿರೋದು. ಅಷ್ಟು ಒಂದು ನಿರಂತರ ಶ್ರಮ ಅಂತಲೇ ಹೇಳ್ಬೋದು. ನಾನು ಏನು ಎಫರ್ಟ್ ಹಾಕಿ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ನನಗೆ ಇವತ್ತಿಗೂ ಸಹ ಖುಷಿ ಇದೆ, ಹೆಮ್ಮೆ ಇದೆ. ಸೊ ನೀರು ಕುದಿ ಬರ್ತಿದೆ, ಇವಾಗ ರವೆ ಹಾಕ್ಬಿಡ್ತೀನಿ ನಾನು. ಸ್ವಲ್ಪ ತೆಳ್ಳಗೆ ಆಗಲಿ ಅಂದ್ಬಿಟ್ಟು ನೀರು ಜಾಸ್ತಿ ಹಾಕಿದ್ದೀನಿ ನಾನು ಕನ್ಸಿಸ್ಟೆನ್ಸಿ. ಸೊ ಹರಳಿದ್ರೆ ಉಪ್ಪಿಟ್ಟು ರೆಡಿ. ಫೈನಲಿ ಟಿಫಿನ್ ಈಸ್ ರೆಡಿ. ಸರ್ವ್ ಮಾಡ್ಕೊತೀನಿ. ಬಿಸಿ ಬಿಸಿ ಉಪ್ಪಿಟ್ಟು ಮಳೆ ಬರುವಾಗ ಚೆನ್ನಾಗಿರುತ್ತೆ, ವೆದರ್ಗೆ, ಕೋಲ್ಡ್ ವೆದರ್ಗೆ.
ಟಿಫಿನನ್ನು ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಬಂದೆ. ನಾನು ನಿಮಗೆ ಒಂದು ಐಟಮ್ ಬಗ್ಗೆ ಹೇಳಬೇಕು. ಅಪ್ಪರ್ ಲಿಪ್ಸು ಮತ್ತು ಚೀಕ್ಸಲ್ಲೆಲ್ಲ ಎಕ್ಸ್ಟ್ರಾ ಗ್ರೋತು ಏನೇನಾದ್ರು ಬೆಳೆದಿದ್ರೆ ಅದನ್ನು ಟ್ರಿಮ್ ಮಾಡ್ಕೊಳೋದಕ್ಕೆ ಈ ರೀತಿ ಸ್ಮಾಲ್ ಟ್ರಿಮ್ಮರನ್ನು ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ವೆಯ್ಟ್, ಐ ಥಿಂಕ್ ಲೈಟಿಂಗ್ ಕಂಡೀಷನ್ ಸಾಕು ಅಂತ ಅನಿಸುತ್ತೆ. ಈ ರೀತಿ ಇದೆ, ಹಿಂಗೆ ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಕೂಡ ಹತ್ತುತ್ತೆ. ಯೂಸ್ ಮಾಡ್ಬೋದು. ರೊಟೇಟ್ ಆಗ್ತಾ ಇದೆ, ಇದು ರೊಟೇಟ್ ಆಗ್ತಾ ಇರುತ್ತೆ. ಸ್ಮಾಲ್ ಬ್ಲೇಡ್ಸ್ ಇರುತ್ತೆ, ಏನು ಹರ್ಟೇನು ಆಗೋದಿಲ್ಲ. ಹೇಗೆ ಯೂಸ್ ಮಾಡೋದು ತೋರಿಸ್ತೀನಿ. ಈ ರೀತಿ ಸರ್ಕ್ಯುಲರ್ ಮೋಷನಲ್ಲಿ ನಾವು ಯೂಸ್ ಮಾಡಬೇಕು. ಬ್ಯಾಟ್ರಿ ಕೊಟ್ಟಿರ್ತಾನೆ, ಸೊ ಅದು ವೀಕ್ ಆದಾಗ ಚೇಂಜ್ ಮಾಡಬೇಕಾಗುತ್ತೆ. ಮತ್ತು ಅಪ್ಪರ್ ಲಿಪ್ಸ್ ಮೇಲೂ ಸಹ ಎಕ್ಸ್ಟ್ರಾ ಕೂದಲು ಇದ್ದರೆ ನೀವು ಸೊ ಈ ರೀತಿ ರಿಮೂವ್ ಮಾಡ್ಕೊಬೋದು. ತುಂಬಾ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆಫ್ ಮಾಡ್ತೀನಿ. ಸೊ ಬ್ರ್ಯಾಂಡ್ ನೇಮು ಇಲ್ಲಿದೆ ನೋಡಿ, ನೋಡ್ಕೊಂಬಿಡಿ. ಸೊ ಈ ಥರ ಇದೆ. ನಾನೇನಾದರೂ ಅದರದ್ದು ಪರ್ಚೇಸಿಂಗ್ ಲಿಂಕ್ ಏನಾದ್ರು ಇದ್ದರೆ ಈ ಕಡೆ ಮೇಲ್ಗಡೆ ಫೋಟೋಸ್ ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಕೊಬೋದು. ತುಂಬಾ ಯೂಸ್ಫುಲ್ಲು. ನನಗೆ ಹೊರ್ಗಡೆ ಎಲ್ಲ ಹೋದಂಥ ಟೈಮಲ್ಲಿ ಏನಾದರೂ ಐಬ್ರೋ ಮಾಡಿಸ್ಕೊಳೋದಕ್ಕೆ, ಅಪ್ಪರ್ ಲಿಪ್ಸ್ ಎಲ್ಲ ಮಾಡಿಸ್ಕೊಳೋದಕ್ಕೆ ಏನಾದರೂ ಟೈಮ್ ಸಿಗಲಿಲ್ಲ ಅಂತ ಅಂದರೆ ಇದು ಕ್ಯಾರಿ ಮಾಡಿದ್ರೇ ಸಾಕು. ಸಿಂಪಲಾಗಿ ನಾನೇ ಮಾಡ್ಕೊಬೋದು. ಈ ಥರ ಅರ್ಜೆಂಟಾಗಿ ಎಲ್ಲರೂ ರೆಡಿಯಾಗಿ ಹೋಗಬೇಕು ಅಂದ್ರೂ ಸಹ ಮಾಡ್ಕೊಬೋದು. ಮೇಲ್ ಮಾಡ್ಕೊಬೋದು. ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಎಲ್ಲ ಇರುತ್ತಲ್ಲ, ಇಲ್ಲೆಲ್ಲ ಸ್ವಲ್ಪ ಮಾಡ್ಕೊಳೋದು ಕಷ್ಟ ಆಗುತ್ತೆ. ನೋಡ್ಕೊಂಡು ಮಾಡ್ಕೊಬೇಕು, ಯಾಕಂತಂದರೆ ಇದು ಸ್ವಲ್ಪ ಅಗಲ ಇದೆಯಲ್ಲ. ಹಾಗಾಗಿ ಇದೇನಾದರೂ ಸ್ವಲ್ಪ ಮೂತಿ ಚಿಕ್ಕದು, ಈಗ ಆ ಥರದ್ದು ಬಂದಿದೆ ಬೇರೆ ಬೇರೆ ಬ್ರ್ಯಾಂಡ್ಸಲ್ಲೆಲ್ಲ, ಆ ಥರದ್ದು ತೊಗೊಂಡ್ರೆ ಐಬ್ರೋಸನ್ನು ಸಹ ಮಾಡ್ಕೊಬೋದು. ಸೊ ಈ ರೀತಿ ತೋರಿಸ್ಬಿಡ್ತೀನಿ ನಿಮಗೆ. ಈ ಥರ ಫೋರ್ ಹೆಡ್ ಕ್ಲೀನಿಂಗಿಗೂ ಸಹ ಯೂಸ್ ಮಾಡ್ಬೋದು. ನನಗಿಲ್ಲಿ ಸ್ವಲ್ಪ ಬೇಗ ಏರ್ ಗ್ರೋತ್ ಆಗುತ್ತೆ, ಮತ್ತು ಇಲ್ಲಿ ಏರ್ ಗ್ರೋತ್ ಆಗುತ್ತೆ. ಸೊ ಹಂಗಾಗಿ ಯೂಸ್ ಮಾಡ್ಕೊಬೋದು. ಮಿರರನ್ನು ನೋಡಿ ಹುಷಾರಾಗಿ ಮಾಡ್ಕೊಬೇಕು, ಇಲ್ಲಾಂದರೆ ಇದೆಲ್ಲ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸುಮಾರು ಈ ಪ್ರಾಡಕ್ಟನ್ನು ತೊಗೊಂಡು ನಾನೊಂದು 6 months ಆಯಿತು. ಸೊ ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಯೂಸ್ಫುಲ್ ನನಗಂತೂ. ಸೊ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಉಂಟು. ಸಿಂಪಲಾಗಿ ಒಂದು ವ್ಲಾಗ್ ಮಾಡಿದೆ, ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂದ್ಬಿಟ್ಟು. ಸೊ ಮಾರ್ನಿಂಗ್ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಆದಮೇಲೆ ಟಿಫಿನನ್ನು, ದೇವ್ರ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ಟಿಫಿನನ್ನು ಮಾಡ್ಕೊಂಡು ತಿನ್ನುವಂಥದ್ದು. ನಾನು 80% ಇದೇ ರೀತಿ ಇರುತ್ತೆ ರೊಟೀನು, ಒಂದು 20% ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.